ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ 245 ಬೆಲೆಯನ್ನು ನಿಗದಿಪಡಿಸಲು ರಚಿಸಿದ ಮಹಾ ಉಕ್ಕಿನ ಕೊಳ ಸ್ಟೀಲ್ ಪೂಲ್ ಪ್ರಾಯೋಗಿಕವಾಗಿ ನಾಶವಾಯಿತು. ಬಂಡವಾಳ ಮತ್ತು ಅಧಿಕಾರದ ಈ ದೈತ್ಯ ಸಂಯೋಜನೆ ಅಮೆರಿಕದ ಮಹತ್ವವಾದ ಕೈಗಾರಿಕೆಯ ಉತ್ಪಾದನೆಯನ್ನು ನಿಯಂತ್ರಿಸುವ ತನ್ನ ಒಂದು ಸಾಧಾರಣ ಆದೇಶದಿಂದ ಬೆಲೆಗಳನ್ನು ಏರಿಸುವ ಮತ್ತು ಇಳಿಸುವ, ಗ್ರಾಹಕರ ಸಂತೋಷಕ್ಕೆ ತೆರಿಗೆ ಹಾಕುವ ಮತ್ತು ಅನುಕೂಲತೆಯನ್ನು ನಿಯಂತ್ರಿಸುವುದನ್ನು ಮತ್ತು ಹೆಚ್ಚಿನ ದೈತ್ಯ ಸಂಯೋಜನೆಯಿಂದ ಮತ್ತು ಹೆಚ್ಚಿನ ಶಕ್ತಿಯಿಂದ ಮತ್ತು ಹೆಚ್ಚಿನ ಐಶ್ವರ್ಯದಿಂದ ಸಂಪೂರ್ಣವಾಗಿರುವುದನ್ನು ನಾಶಪಡಿಸಬೇಕು. ರಾಕ್ಫೆಲ್ಲರ್ ಮತ್ತು ಕಾರ್ನೆಗೀ ಅಮೆರಿಕಾದ ಉಕ್ಕಿನ ಕೈಗಾರಿಕೆಯನ್ನು ವಶಪಡಿಸಿಕೊಂಡಿದ್ದಾರೆ. ಈ ಸಂಭ್ರಮವು ಯುಗಪ್ರವರ್ತಕವಾಗಿದೆ. ಉಕ್ಕಿನ ಹಳಿಗಳ ಬೆಲೆಯು ಪ್ರತಿ ಟನ್ಗೆ $25 ನಿಂದ $17 ಕಡಿತವು ಅತ್ಯಂತ ಕಡಿಮೆಯಾದದ್ದು ಎಂದು ಈ ಬೆಲೆಯಲ್ಲಿ ಮಾರಾಟವಾಗಿಲ್ಲ. ಇದು ದೇಶದ ಆರ್ಥಿಕತೆಯ ಯುಗವನ್ನು ಗುರುತಿಸುತ್ತದೆ. ಇದುವರೆವಿಗೂ ಟ್ರಸ್ಟ್ ನುಂಗುವ ಸಂದರ್ಭವಾಗಿದೆ ಮತ್ತು ರೈಲ್ರೋಡ್ಸ್ ಲಾಭದಾಯಕವಾಗಿದೆ. ರಾಕ್ಫೆಲ್ಲರ್ ಮತ್ತು ಕಾರ್ನೆಗೀಯಾಗಲಿ ತಮ್ಮ ಮಹಾ ಉದ್ಯಮಕ್ಕೆ ಸಾರ್ವಜನಿಕರಿಗಾಗಿ ಭಾವಾವೇಶದಿಂದ ಮುನ್ನಡೆದಿದ್ದಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಅವರಿಗೆ ಸ್ಪರ್ಧೆಯನ್ನು ಪುಡಿಪುಡಿ ಮಾಡಲು ಅವಕಾಶ ಸಿಕ್ಕಿತು ಮತ್ತು ಅವರು ಅದರ ಉಪಯೋಗವನ್ನು ಪಡೆದರು. ಅವರೀಗ ಪ್ರಪಂಚದಲ್ಲೇ ಗಮನಾರ್ಹವಾಗಿ ಪೂರೈಕೆಯ ಮೂಲವಾದರು. ದುಲೆತ್ ಮೇಲಿರುವ ಮಸಾಬಾ ರೇಂಜ್ನಲ್ಲಿ ಆ ಪ್ರದೇಶವನ್ನು ಹೇರಳ ಖರ್ಚಿನೊಂದಿಗೆ ಉತ್ಪಾದಿಸಲು ಅವಶ್ಯವಲ್ಲವೆಂದು ವಿವರಿಸಿ, ಆದರೆ ಅದರ ಮೇಲ್ಮೈನಲ್ಲಿರುವ ಕಬ್ಬಿಣದ ಅದಿರನ್ನು ತೋಡಲು ನಿರ್ಧರಿಸಿತು. ರಾಕ್ಫೆಲ್ಲರ್ನು ಈ ಉಗಮಸ್ಥಾನದ ಸರಬರಾಜನ್ನು ದೊರಕಿಸಿಕೊಳ್ಳಲು ತನ್ನ ಅನುಕೂಲತೆ ಶಕ್ತಿಗೊಳಿಸಿದ್ದನು. ಹೇಗೆಂದರೆ, ಕಚ್ಚಾ ವಸ್ತುಗಳನ್ನು ಏರಿ ಸರೋವರದ ಹಡಗು ಕಟ್ಟೆಗಳಿಗೆ ಕಚ್ಚಾ ವಸ್ತುಗಳನ್ನು ಸಾಗಿಸುವ ನಾಡದೋಣಿಯ ನೌಕಾಪಡೆಯನ್ನು ನಿರ್ಮಿಸುವ ಮೂಲಕ ಕಾರ್ನೆಗೀಯೊಂದಿಗಿನ ಒಪ್ಪಂದದೊಡನೆ ತನ್ನ ಪ್ರಕ್ರಿಯೆಯನ್ನು ಮುಗಿಸಿದನೋ, ತನ್ನ ಕುಲುಮೆ ಮತ್ತು ಗಿರಣಿಗಳೊಡನೆ ರೈಲ್ ಮಾರ್ಕರ್ಸ್ ಅಸೋಸಿಯೇಷನ್ ಆತನ ಮರ್ಜಿಗೊಳಗಾಯಿತು. ಒದಗಿರುವ ಅನುಕೂಲತೆಯನ್ನು ಸಂಯೋಜಿಸಿಕೊಂಡು ಈ ಪೂರ್ಣ ವ್ಯವಹಾರವನ್ನು ಬಹಳ ನಿಪುಣತೆಯಿಂದ ನಿಭಾಯಿಸಿದನು. ಪ್ರಸ್ತುತವಿರುವ ಫಲಿತಾಂಶವು ಬಹಳ ಮಂದಿ ಜನರಿಗೆ ಉಪಯುಕ್ತವಾಗಿದೆ. ರಾಕ್ಫೆಲ್ಲರ್ ಮತ್ತು ಕಾರ್ನೆಗೀಯಾಗಲಿ ಅಧಿಕವಾದ ಅಧಿಕಾರವನ್ನು ಪಡೆದಿರಲಿ ಬಿಡಲಿ, ಸಾಕಷ್ಟು ಲಾಭವನ್ನು ಗಳಿಸಿರಲಿ, ಸಾರ್ವಜನಿಕರಿಗೆ ಉಪಯುಕ್ತವಾಗಿರಲಿ ಮತ್ತು ಒಮ್ಮೆ ತಮ್ಮ ವಿರೋಧಿಗಳನ್ನು ನುಚ್ಚುನೂರು ಮಾಡಿದ ನಂತರ ಈ ಅಧಿಕಾರವನ್ನು ನಿರ್ದಯ ಸುಲಿಗೆಗೆ ಉಪಯೋಗಿಸುತ್ತಾರೆ. ಅದುವೇ ಒಂದು ಸಮಸ್ಯೆಯಾಗಿದೆ. ಅವರಿಗೆ ಅಧಿಕಾರವಿರುವುದೇ ಸ್ವತಃ ಒಂದು ಪಿಡುಗಾಗಿದೆ. ಕೆಳಗೆ ತಿಳಿಸಿದ ವಿಷಯಗಳು ಆ ಕಾಲದಲ್ಲಿ ಎಲ್ಲರಲ್ಲಿಯೂ ಅಗಾಧವಾಗಿ ಪ್ರಚಾರವಾಯಿತು. ಗಮನಿಸಬೇಕಾದ ಯೋಗ್ಯ ವಿಷಯವನ್ನು ಪರಿಗಣಿಸಲಾಗಿದೆ. ಕನ್ಸಾಸ್ ಸಿಟಿ, ನವೆಂಬರ್ 26, 1896. ಎಕ್ಸ್ ಗವರ್ನರ್ ಡೇವಿಡ್ ಆರ್ ಫ್ರಾನ್ಸಿಸ್, ಡಿಪಾರ್ಟ್ಮೆಂಟ್ ಆಫ್ ದಿ ಇಂಟೀರಿಯರ್ನ ಸೆಕ್ರೆಟರಿಯು ಕೆಳಗಿನ ಪತ್ರವನ್ನು ಮಿಡ್ಲ್ಯಾಂಡ್ ಹೋಟೆಲ್ನಲ್ಲಿ ಹಿಂದಿನ ರಾತ್ರಿ ಔತಣಕೂಟವನ್ನು ಇಟ್ಟುಕೊಂಡಿದ್ದ ಗೋಲ್ಡ್ ಸ್ಟ್ಯಾಂಡರ್ಡ್ ಜನರ ಚಿಕ್ಕ ಗುಂಪಿಗೆ ಕಳುಹಿಸಿದನು. ಡಿಪಾರ್ಟ್ಮೆಂಟ್ ಆಫ್ ದಿ ಇಂಟೀರಿಯರ್, ವಾಷಿಂಗ್ಟನ್ ಡಿಸಿ, ನವೆಂಬರ್ 19, 1896. ಮಹನೀಯರೇ, 25ನೇ ದಿನಾಂಕದ ನಮ್ಮ ಆಹ್ವಾನ ಪತ್ರವನ್ನು ನಾನೀಗಾಲೇ ಸ್ವೀಕರಿಸಿದ್ದೇನೆ ಹಾಗೂ ಈ ಸಂಜೆ ಹಣವನ್ನು ಬಲವಾಗಿ ಸ್ಥಿರೀಕರಣ ಮಾಡಿದ ಜಯವನ್ನು ಕಾಣಲು ಬರಲಾಗದುದಕ್ಕೆ ವಿಷಾದಿಸುತ್ತೇನೆ. ಯಾವ ಕಾನೂನು ಬೆಳೆಯುತ್ತಿರುವ ಸಂಪತ್ತಿನ ಪ್ರಭಾವವನ್ನು ನಿಯಂತ್ರಿಸದಿದ್ದರೆ ಮತ್ತು ಟ್ರಸ್ಟ್ಗಳ ಮತ್ತು ನಿರಂಕುಶ ಸಾಮ್ರಾಜ್ಯಶಾಹಿಗಳನ್ನು ಹತೋಟಿಯಲ್ಲಿಡದಿದ್ದರೆ ಈ ಶತಮಾನದ ಕೊನೆಯಲ್ಲಿ ಜನರು ದಂಗೆ ಏಳುತ್ತಾರೆ ಹಾಗೂ ಈ ಸಂಸ್ಥೆಗಳು ಅಪಾಯಕ್ಕೊಳಗಾಗುತ್ತವೆ. ಡೇವಿಡ್ ಆರ್ ಫ್ರಾನ್ಸಿಸ್. ಲಂಡನ್ ಸ್ಪೆಕ್ಟೇಟರ್ಸ್ನಲ್ಲಿ ಕೆಳಗೆ ಹೇಳಿರುವುದನ್ನು ಉಲ್ಲೇಖಿಸಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ ರಸೆಲ್ ರವರ ನಿರ್ಧಾರವು ನಮ್ಮ ಕೈಯಲ್ಲಿದೆ. ಟ್ರಸ್ಟ್ಗಳ ವ್ಯವಸ್ಥೆ ಅಥವಾ ಬಂಡವಾಳವನ್ನು ಉಪಯೋಗಿಸಿ ಸಾಮ್ರಾಜ್ಯಶಾಹಿಗಳನ್ನು ಏಕಾಧಿಕಾರದ ಗುತ್ತಿಗೆ ಉಂಟುಮಾಡುತ್ತದೆ. ಇದು ಯುಎಸ್ನಲ್ಲಿ ಪ್ರಚೋದಿಸಲ್ಪಟ್ಟಿದೆ.